V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ. V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಿಪಿಐ ಉಮೇಶ್ ಕಾಂಬ್ಳೆ ಕಾರ್ಯಕ್ಕೆ ಎಸ್ಪಿ ಅವರಿಂದ ಪ್ರಶಂಸೆ ಪತ್ರ. ಮೇ 8ರಂದು ಗಾಂಧಿನಗರದಲ್ಲಿ ಲಕ್ಷ ಶಿವಲಿಂಗ ಸಹಿತ ಸ್ಫಟಿಕಲಿಂಗ ಮಹಾಗಿರಿ ಪ್ರತಿಷ್ಠಾಪನೆ. ಮುಳ್ಳುಪುಡಿ ಭಾಸ್ಕರ್ ರಾವ್. ಜೆಡಿಎಸ್ನಿಂದ ಸದಸ್ಯತ್ವ ಅಭಿಯಾನ. ನಾಯಕರು ಸಚಿವರಾಗಲಿದ್ದಾರೆ. ಕಾರ್ಯಕರ್ತರ ಪಕ್ಷಕ್ಕೆ ಜೀವಾಳ. ಶಾಸಕ ವೆಂಕಟರಾವ್ ನಾಡಗೌಡ. ರಾಯಚೂರಿನ ಹಟ್ಟಿಯಲ್ಲಿ ಬಾಲಕಿ ಕಿರುಕುಳ. ವೃತ್ತ ನಿರೀಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಸ್ಡಿಪಿಐ ಮನವಿ. 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾಡಗೌಡರಿಂದ ಭೂಮಿ ಪೂಜೆ. ಹುಮ್ನಾಬಾದ್ ತಹಶೀಲ್ದಾರ್ ಹಲ್ಲೆ ಖಂಡಿಸಿ ವೀರಶೈವ ಸಮಾಜದಿಂದ ಫೆಬ್ರವರಿ 4ರಂದು ಪ್ರತಿಭಟನೆ. ಅಶೋಕಗೌಡ ಗದ್ರಟ್ಗಿ. ಗುತ್ತೇದಾರ ಸಂಘದ ನೂತನ ಅಧ್ಯಕ್ಷ ಅಶೋಕಗೌಡ ಜಿಜೆ ಅವರಿಗೆ ಸನ್ಮಾನ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಗಾಂಧಿನಗರದ ಗ್ರಾಮದಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ನಿಗದಿಪಡಿಸಿದ್ದ ಲಕ್ಷ ಶಿವಲಿಂಗ ಸಹಿತ ಸ್ಫಟಿಕಲಿಂಗ ಮಹಾಗಿರಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದ್ದು ಮೇ 4ರಿಂದ 9ರವರೆಗೆ ನಡೆಯಲಿದೆ. ಮೇ 8ರಂದು ಮಹಾಗಿರಿ ಪ್ರತಿಷ್ಠಾಪನೆ ನಡೆಯಲಿದೆ ಎಂದು ಶಿವಾಲಯ ಸೇವಾ ಸಮಿತಿ ಅಧ್ಯಕ್ಷ ಮುಳ್ಳುಪುಡಿ ಭಾಸ್ಕರ್ ರಾವ್ ತಿಳಿಸಿದರು. ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇದೆ. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನಿಸಲಾಗುತ್ತಿದೆ. ಈಗ ಕೋವಿಡ್ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮೇ 4ರಿಂದ 9ರವರೆಗೆ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ಮೇ 4ರಿಂದ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಹೋಮ, ವಿಶೇಷ ಪೂಜೆ, ಭಜನೆ, ಪ್ರವಚನ, ಯಂತ್ರ ಪೂಜೆ ನಡೆಯುತ್ತವೆ. ಮೇ 8ರಂದು ಲಕ್ಷ ಶಿವಲಿಂಗ ಸಹಿತ ಸ್ಫಟಿಕಲಿಂಗ ಮಹಾಗಿರಿ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಸೇರಿದಂತೆ ಅನೇಕ ಶ್ರೀಗಳು, ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಗಾರ್ಪಾಟಿ ಸತ್ಯನಾರಾಯಣ ಮತ್ತು ನಲ್ಲಪ್ರಸಾದ್ ಸೇರಿದಂತೆ ಇತರರು ಇದ್ದರು. ಗಾಂಧಿನಗರದ ಶಿವ ಪಂಚಾಯತಿನ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಲಕ್ಷಲಿಂಗ ಮಹಾಗಿರಿ ಈ ದೇವಸ್ಥಾನವನ್ನು ಈ ಮುಂಚೆ ನಾವು ಫೆಬ್ರವರಿ 10ರಿಂದ 14ನೇ ತಾರೀಕುವರೆಗಂತ ಪ್ರತಿಷ್ಠಾಪನಾ ಕಾರ್ಯವನ್ನು ಹಮ್ಮಿಕೊಳ್ಳಿದ್ದೇವೆ. ಆದರೆ ಕಾರಣಾಂತರಗಳಿಂದ ಈ ಕೋವಿಡ್ ಇರುವುದರಿಂದ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಪರ್ಮಿಷನ್ ಅದು ಸಿಗೋದು ಕಷ್ಟ ಇರೋದ್ರಿಂದ ಮೇನ್ ಕೋವಿಡ್ ಇದರಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ಅಂದರೆ ಮೇ ತಿಂಗಳಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದು ಅದು ಮೇ 4ರಿಂದ 9ನೇ ತಾರೀಕುವರೆಗೆ ಇರುತ್ತದೆ. ಈ ಕರೋನಾ ಇರೋದ್ರಿಂದ ತುಂಬ ಜನ ಮುಂಚೆನೇ ನಾವು ನೋಡಿದ್ವಿ, ಫಸ್ಟ್ ವೇವ್, ಸೆಕೆಂಡ್ ವೇವ್, ಇವಾಗ 3ನೇದು. ಸುಮಾರು ಫ್ಯಾಮಿಲಿಗಳೆಲ್ಲ ಇದಾಗ್ತಾ ಇದೆ, ಅನಾಥರಾಗ್ತಾ ಇದ್ದಾರೆ ಮಕ್ಕಳು, ಫ್ಯಾಮಿಲಿಗಳೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಮೇನ್ ಈ ದೃಷ್ಟಿಯಿಂದಲೇ ನಾವು ಮುಂದೂಡ್ತಿದ್ದೇವೆ. ಅದರಿಂದ ಅನಾನುಕೂಲ ಆಗ್ತಾ ಇದೆ. ಇದೊಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಡೀಬೇಕನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ದಕ್ಷಿಣ ಭಾರತದಲ್ಲೇ ಎಲ್ಲೂ ಇಲ್ಲಾರದಂಥ ದೇವಸ್ಥಾನವಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮೇ 8ರಂದು ಇಟ್ಕೊಂಡಿದ್ದೇವೆ. ಸಿಂಧನೂರು ನಗರದ ಜಿಲ್ಲಾ ಪಂಚಾಯಿತಿ ಉಪವಿಭಾಗದ ಕಾರ್ಯಾಲಯದಲ್ಲಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ವೆಂಕಟರಾವ್ ನಾಡಗೌಡ ಅವರು ಗುರುವಾರ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಗರದ ವಾರ್ಡ್ ನಂಬರ್ 19ರಲ್ಲಿ 25 ಲಕ್ಷ ರೂಪಾಯಿ, ತಾಲೂಕಿನ ಅರಗಿನಮರ ಕ್ಯಾಂಪಿನಲ್ಲಿ 30 ಲಕ್ಷ ರೂಪಾಯಿ, ಬನ್ನಿಗನೂರಿನಲ್ಲಿ 20 ಲಕ್ಷ ರೂಪಾಯಿ, ಹೆಡಗಿನಾಳದಲ್ಲಿ 30 ಲಕ್ಷ ರೂಪಾಯಿ, ಅಲಗನೂರಿನಲ್ಲಿ 30 ಲಕ್ಷ ರೂಪಾಯಿ, ಆರ್ಎಚ್ ಕ್ಯಾಂಪ್ ನಂಬರ್ 3ರಲ್ಲಿ 25 ಲಕ್ಷ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಇಂದು ಭೂಮಿ ಪೂಜೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾ ಪಂಚಾಯಿತಿಯಿಂದ ತುಂಡು ಗುತ್ತಿಗೆ ಕಾಮಗಾರಿಗಳನ್ನು ಸಂಘ ಸಂಸ್ಥೆಗಳಿಗೆ ನೀಡಲಾಗಿದೆ. ಅವರು ಪರ್ಸೆಂಟೇಜ್ಗೆ ಮಾರಿಕೊಂಡಿರುವ ಕುರಿತು ದಾಖಲೆಗಳಿದ್ದರೆ ಕೊಡಿ, ವಿನಾಕಾರಣ ಅಪಾದನೆ ಬೇಡ. ಒಬ್ಬರು ಕೆಲಸ ಪಡೆದು ಇನ್ನೊಬ್ಬರಿಗೆ ಕೊಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಕಾಮಗಾರಿಗಳು ಗುಣಮಟ್ಟದಿಂದ ನಡೆಸಲೇಬೇಕು. ಕಳಪೆಯಾದರೆ ತನಿಖೆ ಮತ್ತು ಕ್ರಮ ನಡೆಸಲು ಮೇಲಧಿಕಾರಿಗಳಿಗೆ ಆದೇಶ ನೀಡಲಾಗುವುದು ಎಂದು ಹೇಳಿದರು. ನಗರದಲ್ಲಿ 2 ಎಕರೆ ಸರ್ಕಾರಿ ಜಾಗ ಲಭ್ಯ ಇಲ್ಲದ ಕಾರಣಕ್ಕಾಗಿ ಕಲ್ಲೂರು ಗ್ರಾಮದ ಬಳಿ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ.
ಒಂದು ಇಲಾಖೆಯ ಜಾಗ ಮತ್ತೊಂದು ಇಲಾಖೆ ಪಡೆದುಕೊಳ್ಳುವುದು ಅಷ್ಟು ಸುಲಭವಲ್ಲ. ಈ ಕಾರಣಕ್ಕಾಗಿ ಫೆಬ್ರವರಿ 4ರಂದು ಸಂಜೆ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಸರ್ವ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆಯಲಾಗುವುದು. ಅಲ್ಲಿಗೆ ದಾಖಲೆ ಸಹಿತ ಬಂದು ಜಾಗ ಇರುವುದು ತೋರಿಸಲಿ, ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಲು ಕ್ರಮ ವಹಿಸಲಾಗುವುದು ಎಂದು ನಾಡಗೌಡ ಹೇಳಿದರು. ಈಗ ಅವನ್ನೆಲ್ಲ ಗೆಲ್ತಿರ್ತ ಹೋದ್ರೆ ನೀವು ಬರ್ತೀರಿ, ನಾನು ಬರ್ತೀನಿ, ಇನ್ನೊಬ್ರು ಬರ್ತಾರೆ. ಆಯ್ತು, ಈಗ ನಾನ್ ಹೇಳಿಲ್ಲಪ್ಪ, ನಿಮ್ಮವ್ರು ಹೇಳಬೇಕು ಬೇಡ. ಈಗ ಹೆಸರು ಹೇಳೋದು ಇಶ್ಯೂ ಮಾಡೋದು ಒಂದ್ ನಿಮಿಷ. ಪತ್ರಕರ್ತರು ಕಾಂಟ್ರಾಕ್ಟರ್ ಒಂದ್ ನಿಮಿಷ ರೀ, ಕಾಂಟ್ರಾಕ್ಟರ್ ಆಗಬಾರ್ದು ಅಂತ ಕಾನೂನು ಐತೆ. ಕಾಂಟ್ರಾಕ್ಟ್ ಇದ್ದವ್ರು ಪತ್ರಕರ್ತರ ಆಗಬಾರ್ದು ಅಂತ ಏನಾದ್ರು ಕಾನೂನು ಐತೆ? ನಾಳೆ ನಾನು ಪತ್ರಕರ್ತ ಆಗ್ಬೋದು, ನೀನು ಶಾಸಕ ಆಗ್ಬೋದು, ಅದಕ್ಕೇನು? ಅದಕ್ಕೆ ನಾನು ಹೇಳೋದು ಅದ್ರ ಬಗ್ಗೆ ಚರ್ಚೆ ಬೇಡ. ಇಲ್ಲ ಒಂದೊಂದು ಕಡೆ ಅವರ ಊರುಗಳಾಗ ಮಾಡಿರೋದಿಲ್ಲ ಅನ್ನೋದನ್ನು ಹೇಳೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಬೇಡ. ಮತ್ತೆ ಬೇರೆ ಅದನ್ನ ಬಿಟ್ಟು ಏನಾದ್ರು ಮಾಡೋರು ಮಾಡಿದ್ರೆ ಕ್ವಾಲಿಟಿ ವರ್ಷದ್ರು ನಾವು ಕಟ್ತೀವಿ, ನಮಗೇನು ತಕರಾರಿಲ್ಲ. ಕರ್ಕೊಂಡೋಗಿ ತೋರಿಸಿರಲ್ಲ, ಬ್ಯಾರೆದಲ್ಲಿ ಎಲ್ಲಿ ಜಾಗ ತೋರಿಸಿ. ನಾನು ನಾಳೆ ಸಾಯಂಕಾಲ ಸಾಧ್ಯ ಆದರೆ ಎಲ್ಲ ಪಕ್ಷದ ಮುಖಂಡರನ್ನ ತಹಸೀಲ್ ಆಫೀಸ್ಗೆ ಕರೆದು ಚರ್ಚೆ ಮಾಡ್ತೀನಿ. 30 ಎಕರೆ ಇದೆ ಅಂತ ಇವತ್ತು ಟಿವಿಯಲ್ಲಿ ಬಂದೈತೆ. ಬಹಳ ಸಂತೋಷ ನನಗೆ. ಇನ್ನೂ ಭಾಳ ಬಿಲ್ಡಿಂಗ್ ಕಟ್ಟೋದು. 30 ಎಕರೆ ತೋರಿಸಿದ್ರೆ ಅಂದರೆ ಸ್ವಾಗತ ಮಾಡ್ತೀವಿ. ಕೊಟ್ಟರೆ ನನಗೆ ಇನ್ನೂ ಒಂದು 3-4 ಹಾಸ್ಟೆಲ್ ಕಟ್ಟಕ್ಕೆ ಜಾಗ ಇಲ್ಲ, ಹುಡುಗ ಕಟ್ಟಿ ಅದಾವ ಅಂತಂದ್ರೆ ಭಾಳ ಸ್ವಾಗತ ಮಾಡ್ತೀನಿ. ಬಂದು ತೋರಿಸಿದ್ರೆ ನಾವು ಕಟ್ಟಾಗ್ತಾ ಇದ್ದೀವಿ. ನೀವು ಅನವಶ್ಯಕವಾಗಿ ಆ ಇಲಾಖೆ ಬಿಲ್ಡಿಂಗ್ನಾಗ ಕಟ್ಟ್ರಿ, ಈ ಇಲಾಖೆ ಜಾಗದಾಗ ಕಟ್ಟ್ರಿ ಅಂದರೆ ಅವು ಆಗ್ಲಾರ್ದು. ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಟ್ರಾನ್ಸ್ಫರ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ಇದು ಟೆಂಡರ್ ಆಗಿ ಆಗಲೇ 6ರಿಂದ 8 ತಿಂಗಳಾಗೈತಿ. ಡಿಲೇ ಯಾಕಾಗಿದೆ ಅಂದರೆ ನಾವು ಜಾಗ ಹುಡುಗಿದಕ್ಕೆ ಡಿಲೇ ಮಾಡಿ ಅದು ಕಾಂಟ್ರಾಕ್ಟರ್ ಅಲ್ಲ, ನೀವೆಲ್ಲ ಉಳಿದ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂದ ಮೇಲೆ ಅನಿವಾರ್ಯವಾಗಿ ಇರಲಿ ಅಂತ ನೀವು 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಅಂತ ಬರಿತಾ ಇದ್ದೀವಿ. ಅದು 6 ಕಿಲೋಮೀಟ್ರ್ 8 ಕಿಲೋಮೀಟ್ರು ನೀವು ಕರ್ಕೊಂಡು ಹೋಗೋದು ನೋಡಿ ಬರಿಬೇಡಿ. ನಾವು ಮಾಡ್ತಾ ಇರೋದು ಭೂತದಿಂದ ಕನೆಕ್ಟಿವಿಟಿ 3 ಕಿಲೋಮೀಟ್ರ್ ಬರ್ತದೆ. 3 ಬೇಡ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಲ್ಲ, ಈಗ ಎಲ್ಲ ಹಾಸ್ಪಿಟ್ಲ್ಗಳು 3ವರೆಗೆ ಇರೋದು. ನಮ್ಮ ಅಪೆಕ್ ಹಾಸ್ಪಿಟ್ಲ್ ಎಲ್ಲಿತ್ತು? 3ವರೆಗಿತ್ತು. ಈಗ ನೀವು ಮಾನ್ವಿ ಹಾಸ್ಪಿಟ್ಲ್ ಎಲ್ಲೈತೆ? 3 ಬಿಟ್ಟು ಹೊರಗೆ ದಾರಾಗಿರೋದು. ರಿಮ್ಸ್ ರಾಯಚೂರು ಹೊರಗೆ ಕಟ್ಟಿವಿ. ನಿಮ್ಮ ಕೊಪ್ಪಳದ ರಿಮ್ಸು 3 ಬಿಟ್ಟು ಹೊರಗೆ ಐತಿ. ಇವೆಲ್ಲ ಆಸ್ಪತ್ರೆಗಳನ್ನು ಹೊರಗೆ ಯಾಕೆ ಕಟ್ತೀವಿ ಅಂತಂದರೆ ಮನೆಗಳನ್ನಲ್ಲಿ ಕಟ್ತೀವಿ ನಾವು. ಅದರಲ್ಲಿ ಕ್ವಾರ್ಟರ್ಸ್ ಅವೆಲ್ಲವೂ ಸಿಬ್ಬಂದಿ ಅಲ್ಲೇ ಇದ್ರೆ ಅನುಕೂಲ ಆಗ್ತದೆ. ನೀವು ಇಲ್ಲಿ ಕಟ್ಟಿದ್ರಿ ಒಂದು ಬಿಲ್ಡಿಂಗು, ಅವರೆಲ್ಲ ಸಿಗೋರಾಗಿದಾರ ಮನ್ಯಾಗ, ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿಲ್ಲ, ನೀವು ಇಲ್ಲ, ಅವರಿಲ್ಲ, ಇವರಿಲ್ಲ ಅನ್ನೋದಲ್ಲ. ಹಂಗಾಗಿ ಅನಿವಾರ್ಯ. ಈಗ ಅಲ್ಲೇ ಬೈಪಾಸು ಬರ್ತೈತೆ, ಕನೆಕ್ಟಿವಿಟಿ ಆಗ್ತಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಅದು ಸಿಟಿ ಲಿಮಿಟ್ ಒಳಗೆ ಬರ್ತೈತೆ. ಈ ಜಿಲ್ಲಾ ಪಂಚಾಯತ್ ಉಪವಿಭಾಗದ ಕಾರ್ಯಾಲಯದಲ್ಲಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಕಟ್ಟಡ ಭೂಮಿಗೆ ಪೂಜೆಯನ್ನು ನೆರವೇರಿಸಿದ್ದೇವೆ. ವಾರ್ಡ್ ನಂಬರ್ 19ರಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ CC ಚರಂಡಿ ನಿರ್ಮಾಣ, ಇದು KKRDB. ಅದೇ ರೀತಿ ಅರಗುಮರ ಕ್ಯಾಂಪ್ನಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದ CC ಚರಂಡಿ ನಿರ್ಮಾಣ. 3:30ಕ್ಕೆ ಬನ್ನಿಗೂರು ಗ್ರಾಮದ SC ಕಾಲನಿಯಲ್ಲಿ 20 ಲಕ್ಷ ವೆಚ್ಚದ CC ರಸ್ತೆ ಮತ್ತು ಚರಂಡಿ ನಿರ್ಮಾಣ. 4ಕ್ಕೆ ಎಡಿಗನಾಳು 30 ಲಕ್ಷ ರೂಪಾಯಿ ವೆಚ್ಚದ CC ರಸ್ತೆ ಚರಂಡಿ ನಿರ್ಮಾಣ. 4:15ಕ್ಕೆ ಅಲಂಬೂರು ಗ್ರಾಮದಲ್ಲಿ 30 ಲಕ್ಷ ವೆಚ್ಚದ CC ರಸ್ತೆ ಚರಂಡಿ ನಿರ್ಮಾಣ. 5 ಗಂಟೆಗೆ RH ಕ್ಯಾಂಪ್ 3ರಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದ CC ರಸ್ತೆ ಚರಂಡಿ ನಿರ್ಮಾಣಕ್ಕೆ ಪೂಜೆಯನ್ನು ಮಾಡಿದೆ.
ಲ್ಯಾಬ್ ಬಗ್ಗೆ ನೀವು ಮಾಹಿತಿ ಕೊಡಿ, ಏನೇನು ಅದರಲ್ಲಿ ಅನುಕೂಲತೆಗಳಿರ್ತವೆ. ವಾಟರ್ ಟೆಸ್ಟಿಂಗ್ ಇದೆ, ಜಿಲ್ಲಾ ಪಂಚಾಯತ್ ಈಗ ಲ್ಯಾಬು ಇರೋದು ವಾಟರ್ ಸಪ್ಲೈದು ಎಲ್ಲನೂ ವಿಲೇಜ್ ವೈಡ್ ಏನಿದೆಯಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಿ ಟೆಸ್ಟ್ ಮಾಡಿಸ್ಲಿಕ್ಕೆ ಲ್ಯಾಬ್ ಇದೆ. ಆಲ್ರೆಡಿ ಲ್ಯಾಬ್ ರನ್ನಿಂಗ್ ಇದೆ, ಬಟ್ ರೆಂಟೆಡ್ ಬಿಲ್ಡಿಂಗಲ್ಲಿ ನಡೀತಾ ಇದೆ. ಅದಕ್ಕೆ ಅದ್ರ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಕಮಿಷನರ್ ಅವರು, ಸಾಹೇಬರೆಲ್ಲ ಕೊಟ್ಟಿದ್ದಕ್ಕೆ ಗ್ರ್ಯಾಂಟ್ ಬಂದಿದೆ, 60 lakhs ಕೊಟ್ಟಿದ್ದಾರೆ. ಈಗ ಅದು 1900 square feet ಕೆಲಸ ಆಗ್ತೈತಿ. ಸಿಂಗಲ್ ಫ್ಲೋರ್ ಇದೆ. ಅದು ಆದಮೇಲೆ ಮೈಕ್ರೋಬಯಾಲಜಿ ಅಂತ ಅದರಲ್ಲೇ ಲ್ಯಾಬಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಇಂಪ್ರೂವ್ಮೆಂಟೆಡ್ ಎಲ್ಲ ಮಟೀರಿಯಲ್ಸ್ ಎಲ್ಲ ಆಲ್ರೆಡಿ ಬಂದಿದೆ, ಸೆಂಟ್ರಲ್ ಆಫೀಸಿಂದೆಲ್ಲ ಮೆಟೀರಿಯಲ್ ಬಂದಿದೆ. ಆ ಬಿಲ್ಡಿಂಗ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನಿಮ್ಮ ದಾಖಲೆ ಇದ್ರೆ ಮಾತಾಡಿ. ಸುಮ್ಮನೆ ನೀವು ದಾರದಲ್ಲಿ ಮಾರ್ಕೊಂಡಾರೆ ಬಿಟ್ಟಾರೆ ಅಂತಕ್ಕಂಥದ್ದು ಅದು ದಾಖಲೆ ಇರಲಾರ್ದು. ಈಗ ಆಪಾದನೆ ಮಾಡುವಾಗ ಯಾರು ಯಾರಿಗೆ ಮಾರ್ಕೊಂಡಾರ ಇಂಥ ಏನಾದರೂ ದಾಖಲೆ ಇದ್ರೆ ಸರಿ. ಈಗ ನೋಡಿ, ಇದು ಯಾರೋ ಕೆಲಸಗಳನ್ನ ಯಾರೋ ಮಾಡೋದು ಏನು ಹೊಸದೇನು ಇಲ್ಲ. ಸಬ್ ಕಾಂಟ್ರಾಕ್ಟರ್ ಕೊಟ್ಟಿರ್ತಾರೆ, ದೊಡ್ಡ ದೊಡ್ಡ ಇದ್ರೆ ಏನಾಗ್ತಾವ, ಸಬ್ ಕಾಂಟ್ರಾಕ್ಟ್ರಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತಾರೆ. ಕೆಲವರು ಯಾರೋ ತಗೊಂಡು ಯಾರೋ ಮಾಡ್ತಾರೆ ಅನ್ನೋದು ಅದು ಎಲ್ಲರಿಗೂ ಗೊತ್ತಾಗ್ತದೆ. ಮಾರ್ಕೊಂಡಾರ ಅವ್ರ ಸಲುವಾಗಿ ಮತ್ತು ಇದನ್ನು ತುಂಡು ಗುತ್ತಿಗೆ ಮಾಡಿ ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆದಮೇಲೆ ಒಂದು ಡಿಸಿಷನ್ ಮಾಡ್ಯಾರ. ಇಲ್ಲ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ಏನು ಮಾಡೋಕ್ಕಾಗಲ್ಲ, 5 ಲಕ್ಷದವರೆಗೆ ಅನ್ನೋದು ಒಂದು. ಆಮೇಲೆ SC ST ಗಳಿಗೆ ಕೊಡಬೇಕು ಅಂತ ಕಾನೂನುಬದ್ಧವಾಗಿ ಮಾಡಿದ್ದಾರೆ. ಕೆಲವು ವರ್ಗಗಳನ್ನು ನಾವು SC ST ಅಂತಲೇ ಇಡ್ತೀವಿ. ಆ SC ST ಕಾಂಟ್ರಾಕ್ಟರ್ ಮಾತ್ರ ಎಲಿಜಿಬಲ್ ಟು ಪಾರ್ಟಿಸಿಪೇಟ್. ಉಳಿದವರು ಯಾರು ಪಾರ್ಟಿಸಿಪೇಟ್ ಮಾಡಕ್ಕೆ ಬರಲ್ಲ. ಮುಖ್ಯವಾಗಿ ಎಲ್ಲ ಸಣ್ಣ ಪುಟ್ಟ ಗುತ್ತಿಗೆದಾರರಂತಲ್ಲ, ಅವ್ರಿಗೆ ಯಾರಿಗೂ ಸಿಗಲ್ಲ ಸರ್, ಸಿಗೋದೆಲ್ಲ ಆಫೀಸರ್ಸ್ ಏನು ಇದು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಎಡಬಲಿ ಅಶೋಕ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಉಪವಿಭಾಗದ ಎಡಬಲಿ ಅನ್ನಪೂರ್ಣ, ಜೆಇ ಶ್ರೀರಂಗ ಮುಖಂಡರಾದ ನದಿಮುಲ್ಲಾ, ಚಂದ್ರು ಮೈಲಾರ್, ಅಲ್ಲಮ್ಮ ಪ್ರಭು ಪೂಜಾರಿ, ಅಶೋಕಗೌಡ ಗದ್ರಟ್ಗಿ, ಹನ್ಮೇಶ್ ಕುರ್ಕುಂದಿ, SP ಟೈಲರ್, ದಾಸರಿ ಸತ್ಯನಾರಾಯಣ ಮತ್ತು ವೆಂಕೋಬಣ್ಣ ಕಲ್ಲೂರು ಸೇರಿದಂತೆ ಮತ್ತಿತರರು ಇದ್ದರು. ಹುಮ್ನಾಬಾದ್ ತಹಶೀಲ್ದಾರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಖಂಡಿಸಿ ಹಾಗೂ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ವೀರಶೈವ ಸಮಾಜದ ತಾಲೂಕಾ ಘಟಕದಿಂದ ಫೆಬ್ರವರಿ 4ರಂದು ಸಿಂಧನೂರು ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ ಸಿಂಧನೂರು ನಗರದ APMC ಗಣೇಶ ದೇವಸ್ಥಾನದಿಂದ ಮಿನಿ ವಿಧಾನಸೌಧ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ವೀರಶೈವ ಸಮಾಜದ ತಾಲೂಕಾಧ್ಯಕ್ಷ ಅಶೋಕಗೌಡ ಗದ್ರಟ್ಗಿಯವರು ತಿಳಿಸಿದರು. ಹುಮ್ನಾಬಾದ್ನಲ್ಲಿ ತಹಶೀಲ್ದಾರ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದನ್ನು ಖಂಡಿಸಿ ಸಿಂಧನೂರು ಸಮಾಜದ ವತಿಯಿಂದ, ವೀರಶೈವ ಸಮಾಜದ ವತಿಯಿಂದ ನಾಳೆ 4/2/22ರಂದು ಗಣೇಶ್ ಗುಡಿಯಿಂದ ತಹಶೀಲ್ ಆಫೀಸಿಗೆ ಬಂದು ಅದರ ವಿರುದ್ಧ ಪ್ರತಿಭಟನೆ, ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ದಬ್ಬಾಳಿಕೆ ಮಾಡಿ ತಹಶೀಲ್ದಾರ್ ಕರ್ತವ್ಯನಿರತ ತಹಶೀಲ್ದಾರ್ ಮೇಲೆ ಹಲ್ಲೆ ಮಾಡಿರೋದನ್ನು ಖಂಡಿಸಿ ನಾವೇನದ ಪ್ರತಿಭಟನೆಯನ್ನು ಪ್ರತಿಭಟಿಸಿ ಮೆಮೊರಂಡಮನ್ನು ಕೊಡ್ತಾಯಿದ್ದೀವಿ. ಇದು ನಮ್ಮ ಯಾವುದೇ ಇದರ ವಿರುದ್ಧ ಅಲ್ಲ. ಈ ಥರ ಏನು ಆಫೀಸರ್ಸ್ ಮೇಲೆ ಅಥವಾ ಎಂಪ್ಲಾಯೀಸ್ ಮೇಲೆ ಆಗೋದ್ರಿಂದ ಸರಿಯಾಗಿ ಕರ್ತವ್ಯ ನಿರ್ವಹಿಸೋದು ಕಷ್ಟ ಆಗ್ತದೆ. ಯಾರೇ ಆಗಿರ್ಬೋದು, ಇವತ್ತು ಅಂಥವ್ರ ಮೇಲೆ ಸರಿಯಾದ ಕ್ರಮ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮೆಮೊರಂಡಮನ್ನು ಕೊಡ್ತೇವೆ. ಸಿಂಧನೂರು ಗುತ್ತೇದಾರರ ಸಂಘದ ನೂತನ ತಾಲೂಕಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಅಶೋಕಗೌಡ ಜಿಜೆ ಅವರನ್ನು ರಸಗೊಬ್ಬರ ಕ್ರಿಮಿನಾಶಕ ಮಾರಾಟಗಾರರ ಸಂಘ ಹಾಗೂ ಗೆಳೆಯರ ಬಳಗದಿಂದ ಬುಧವಾರ ಸಂಜೆ ಅವರ ನಿವಾಸದಲ್ಲಿ ಸನ್ಮಾನಿಸಲಾಯಿತು. ಅಶೋಕಗೌಡ ಜಿಜೆ ಅವರನ್ನು ಕುರಿತು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಣ್ಣ ಭೀಮನಗೌಡ ಗೋರೆಬಾಳ್, ಬಸವರಾಜ್ ಹಿರೇಗೌಡರ್, ಅಮರೇಶ್ ಶೆಟ್ಟಿ, ಬೀರಪ್ಪ ಶಂಭೋಜಿ, ಹಾಲಯ್ಯ ಹಿರೇಮಠ್, ಅಶೋಕ್ ಬೆನ್ನೂರ್, ಚಂದ್ರಶೇಖರ್ ಬೆನ್ನೂರ್ ಮತ್ತು ಮುತ್ತು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಇದ್ದರು.
ಶುಭಾಶಯ ಸರ್. ದಾರಿಯಾಗ ಹೋಗಿಲ್ಲ, ಒಂದು ಹೆಸರು ಕಸ್ಕೊಂಡಿಲ್ಲ ಮತ್ತು ರೊಕ್ಕ ಗಳಿಸಲಿಲ್ಲ. ಅದೇ ದಾರಿ ನನ್ನ ಮಗ ಹೋಗ್ಲಿ ಅಂತ ಆಶಿಸ್ತಾ ಆ ಗುತ್ತೇದಾರ ಇದರೊಳಗೆ ಒಂದು ಸೇವೆ ಮನೋಭಾವನೆ ಇರಲಿ, ಅವ್ರಿಗೂ ನಮ್ಮಂಗೆ ಬರಲಿ ಅಂತ ಇವ್ರೂ ಸಾಕಷ್ಟು ಸ್ಕೂಲು ಅವೆಲ್ಲ ನಡೆಸಿದ್ರು. ಎಲ್ಲ ಕೈಯಿಂದನೇ ಖರ್ಚು ಮಾಡಿ ನಡೆಸ್ಯಾರ. ಅವಾಗ ಗಳಿಸಿದ ಎಲ್ಲ ಸೆಕ್ರೆಟರಿಯಾಗಿ ಗಳಿಸಿದ್ರು. ಆಮೇಲೆ ಜಗನ್ಮಾತಾ ಸ್ಕೂಲಿಗೆ ಸೆಕ್ರೆಟರಿಯಾಗಿ ಎಲ್ಲ ಕೈಯಿಂದನೇ ಕಳ್ಕೊಂಡಿರೋ ಹೊರತು ನಮ್ದು ಯಾವ ರೀತಿಯಿಂದನೂ ಹೊರಗಿಂದ ಅಪೇಕ್ಷೆ ಮಾಡಿಲ್ಲ. ದೇವ್ರು ಹಂಗೆ ನಡೆಸಲಿ, ಇನ್ನೂ ನನ್ನ ಮಗನೂ ಅದೇ ದಾರಿಯಲ್ಲಿ ನಡೀಲಿ ಅಂತ ಆಶಿಸ್ತೀನಿ. ಎಷ್ಟು ಪ್ರಖ್ಯಾತ ಐತನೋ ಹಂಗ ನಮ್ಮ ಅಕ್ಕ ದೇವರಮ್ಮನವರು ಪುರಸಭೆಯ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಬಸವ ಕೇಂದ್ರ, ಸಾಮಾಜಿಕ ಕ್ಷೇತ್ರ, ವಚನ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲದರಲ್ಲಿಯೂ ಸಹ ಭಾಳಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡು ಒಳ್ಳೆಯ ಮಾರ್ಗದರ್ಶನ ಮಾಡುತ್ತಾ ಈ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶಿಷ್ಟವಾದಂಥ ಕೊಡುಗೆ ನೀಡಿದರು. ಭಾಳ ಖುಷಿ ಏನು ಅನ್ನಿಸ್ತದಂದ್ರೆ ಇವರು ಕುಟುಂಬದ ಒಂದು ಒಗ್ಗಟ್ಟು, ಅವಿಭಕ್ತ ಕುಟುಂಬ ಭಾಳ ಅಪರೂಪ ಇವತ್ತು. ಅಂಥದ್ರಲ್ಲಿ ದೇವರಮ್ಮಕ್ಕ ಜಯನಗೌಡರು ಒಂದು ಅವಿಭಕ್ತ ಕುಟುಂಬದಲ್ಲಿ ಶಿಸ್ತಿನಿಂದ, ಶಾಂತಿಯಿಂದ, ಇನ್ನೊಂದು ಜನರಿಗೆ ಒಂದು ಮಾದರಿಯವಾದಂಥ ಕುಟುಂಬದವರು. ಒಂದು ಕಳೆದ ವರ್ಷ 19ರಲ್ಲಿ ನಾವು ವಚನ ಸಂಭ್ರಮ ಈ ಮನೆಯಲ್ಲಿ ಭಾಳ ಅದ್ಧೂರಿಯಾಗಿ ಮಾಡಿದ್ದೆವು. ನಾವು ಸೋಮವಾರ ಕಂಡು ವಚನ ಸಂಭ್ರಮ ಅಂತ 4 ವಚನ ಸಂಭ್ರಮದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡಿದ್ವಿ. ಅವಾಗ ಇವರು ಬಂದಿದ್ದೀರಿ ನಮ್ಮ ಮುಖ್ಯತಾತ ಜಿಲ್ಲಾ ವಚನ ಸಾಹಿತ್ಯ ಅಧ್ಯಕ್ಷರು. ಒಟ್ಟಾರೆ ಒಂದು ಕುಟುಂಬ ಹೇಗಿರ್ಬೇಕು ಅನ್ನೋದು ಮತ್ತು ಭಾಳ ಸರಳ ಜೀವನ. ಅಶೋಕ್ ಗೌಡ್ರನ್ನು ಭಾಳ ಸಲ ನೋಡೀನಿ. ಎಲ್ಲ ಕಡೆ ಅವರು ಏನದ ಭಾಳ ಅಪರೂಪ ಸಿಗೋದು. ಬಟ್ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಸಾಮಾಜಿಕ ಸೇವೆ ಒಂದು ಕೊಡುಗೆ ಇದ್ದಾನೆ ಅಂತ ಹೇಳ್ಬೋದು. ಅವ್ರಿಗೆ ಒಂದ್ಸಾರಿ ನಾವು ಜೋರಾಗಿ ಚಪ್ಪಾಳೆ ತರ್ತೀವಿ. ಒಂದು ಮಾತು ಹೇಳ್ತಾರೋ, ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಆ ರೀತಿ ಇರ್ತಾರೆ. ಭಾಳ ಸೌಮ್ಯ ಸ್ವಭಾವದವರು ಜಯನಗೌಡರು, ದೇವರ ಮಕ್ಕಳವರು. ಸೊ ಅವ್ರ ಹೆಸರು ಹೇಳಿದ್ರೆ ಎಲ್ಲರಿಗೂ ಚಿರಪರಿಚಿತರು. ಸೊ ತಮ್ಮ ಕಾಯಕದ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ನಮ್ಮ ಅಭಿ ಸಹಿತ ನಮ್ಮ ಜೊತೆ ರೌಡ್ಕುಂದ ಬೆಟ್ಟಕ್ಕೆ ಬಂದಿದ್ದಾರೆ. ಭಾನುವಾರ ಬೆಟ್ಟ ಹತ್ತಿದ್ವಿ, ಯೋಗ ಕ್ಲಾಸ್ ಎಲ್ಲ ಕ್ಲಾಸ್ಮೇಟ್ ಇದ್ದಂಗೆ. ನಮ್ಮ ಬಾಬು ಎಲ್ಲರೂ ನಾವು ಭಾಸ್ಕರ್ ಸರ್ ಓದ್ತೀವಿ. ಅವತ್ತೊಂದು ಚುಟುಕು ಆಚರಣೆ ಮಾಡಿದ, ಭಾಳ ಖುಷಿ ಅನಿಸ್ತು ನನಗೆ. ಬಾಲಕವಿ ಅವರು ಗುತ್ತೇದಾರ ಕೆಲಸ ಮಾಡೋದು ಮಹತ್ವ ಅಲ್ಲ, ಅದು ಮಾಡೋದ್ರ ಜೊತೆಗೆ ಒಂದು ಅವರ ಒಂದು ಅನಿಸಿಕೆ ಏನಂದ್ರೆ ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಕಾಮಗಾರಿಗಳೆಲ್ಲ ಪಾರದರ್ಶಕತೆಯಿಂದ ಗಟ್ಟಿಮುಟ್ಟಿ ಆಗ್ಬೇಕು ಅನ್ನೋದೈತಲ್ಲ, ಇದು ಬೇರೆ ಯಾವ ಕಾಂಟ್ರಾಕ್ಟರ್ ಕಡೆಯಿಂದ ನಾನು ಕೇಳಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕ ಮನಸ್ಸಿನಿಂದ ಅವರ ಒಂದು ಹೊಸತನ ಮಾಡುವಂಥ ಒಂದು ಪ್ರಯತ್ನ ಇಲ್ಲ. ಇದು ಭಾಳ ಅವಶ್ಯಕತೆ ಇತ್ತು. ಅದು ಬೇರೆಯವ್ರ ಕಡೆ ಹಾಕಿದ್ದಿಲ್ಲ. ನೂತನವಾಗಿ ಇವರು ಅಧ್ಯಕ್ಷರಾಗಿದ್ದಕ್ಕೆ ನಾವು ಎಲ್ಲರ ಬಳಗ ಇಲ್ಲಿ ಪತ್ರಕರ್ತರು, ಶಿಕ್ಷಕರು, ಸಮಾಜ ಸೇವಕರು, ನಮ್ಮ ಆಲಯನವರು, ಚಂದ್ರಗೌಡರು ಮತ್ತು ಎಲ್ಲರೂ ಸೇರಿ ಇವತ್ತು ಒಂದು ಆತ್ಮೀಯವಾಗಿ ಅವರಿಗೆ ಒಂದು ಗೌರವಿಸಿ ಅಭಿನಂದನೆ ಸಲ್ಲಿಸುವಂಥ ಒಂದು ವಿಚಾರದಲ್ಲಿ ಇವತ್ತು ಬಂದಿದ್ದು. ಇರುವರು ದಂಪತಿಗಳಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಟ್ಟು ಮತ್ತು ಅದನ್ನು ವಿಮೋಚನೆ ಮಾಡಿ ಎಲ್ಲರಿಗೆ ಹಂಚುವಂಥ ಒಂದು ಮಹತ್ವ ಇದ್ದ ವರ್ಗದ ಅತಿಥಿಗಳೇ, ಇವತ್ತಿನ ಈ ಒಂದು ಸನ್ಮಾನ ಕಾರ್ಯಕ್ರಮ ಬಹಳ ವಿಶೇಷವಾಗಿತ್ತು. ಯಾಕಂದರೆ ಗುತ್ತೇದಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಜಿಜಿ ಅಣ್ಣವರು ಭಾಳ ಸಾಮಾಜಿಕ ಕಾರ್ಯಗಳಲ್ಲಿ ಇಲ್ಲಿ ತೊಡಗಿದ್ದಾರೆ. ಈ ಒಂದು ಅಧ್ಯಕ್ಷರ ಆದ ನಂತರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಅವರಿಂದ ಆಗಲಿ ಅಂತ ಹಾರೈಸುತ್ತಾ ಸಿಂಧನೂರಿನ ಸಿಪಿಐ ಉಮೇಶ್ ಕಾಂಬ್ಳೆ ಅವರ ಕಾರ್ಯವನ್ನು ಮೆಚ್ಚಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಪ್ರಶಂಸನೀಯ ಪತ್ರ ನೀಡಿ ಅಭಿನಂದಿಸಿದ್ದಾರೆ. ಸಿಂಧನೂರು ನಗರದ ಪೊಲೀಸ್ ಠಾಣೆಯಲ್ಲಿ ವರದಿಯಾದ ಅಪರಾಧ ಸಂಖ್ಯೆ 130/2021
ಕಾಲಂ 457, 380 ಐಪಿಸಿ ಮತ್ತು ಅಪರಾಧ ಸಂಖ್ಯೆ 146/2021, ಕಾಲಂ 454, 457, 380 ಐಪಿಸಿ ಪ್ರಕರಣಗಳು ಸ್ವತ್ತಿನ ಅಪರಾಧ ಪ್ರಕರಣಗಳಾಗಿದ್ದು, ಇವುಗಳ ಆರೋಪಿತರ ಪತ್ತೆ ಮತ್ತು ಕಳುವಾದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳುವುದು ತುಂಬಾ ಮಹತ್ವದ್ದಾಗಿತ್ತು. ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಸಿಪಿಐ ಉಮೇಶ್ ಕಾಂಬ್ಳೆ ವೈಯಕ್ತಿಕ ಆಸಕ್ತಿ ವಹಿಸಿ ಸತತ ಪ್ರಯತ್ನದಿಂದ 3 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಅವರಿಂದ 17,28,000 ಮೌಲ್ಯದ 361 ಗ್ರಾಂ ಬಂಗಾರದ ಆಭರಣಗಳು ಮತ್ತು ನಗದು ಹಣ ರೂಪಾಯಿ 5 ಲಕ್ಷ ಸೇರಿ ಒಟ್ಟು ರೂಪಾಯಿ 22,28,000 ಮೌಲ್ಯದ ಸ್ವತ್ತುಗಳನ್ನು ಜಪ್ತಿ ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯನಿರ್ವಹಣೆಯ ಪೊಲೀಸ್ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಗೌರವ ಭಾವನೆ ಹೆಚ್ಚಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ. ಈ ಕರ್ತವ್ಯ ಪ್ರಜ್ಞೆಯು ಮುಂದೆ ಹೀಗೆ ಮುಂದುವರಿಯಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸನೀಯ ಪತ್ರವನ್ನು ಸಿಪಿಐಗೆ ನೀಡಿ ಅಭಿನಂದಿಸಿದ್ದಾರೆ. ಹುಮ್ನಾಬಾದ್ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠರ ಮೇಲೆ ಕೆಲ ಪುಂಡರ ಹಲ್ಲೆ ಮತ್ತು ರಾಜ್ಯದಲ್ಲಿ ವೀರಶೈವ ಸಮುದಾಯದವರ ಮೇಲೆ ಪದೇ ಪದೇ ನಡೆಯುತ್ತಿರುವ ಹಲ್ಲೆಗಳನ್ನು ಖಂಡಿಸಿ ಸರ್ಕಾರ ಸೂಕ್ತ ರೀತಿಯ ಕ್ರಮಕ್ಕೆ ಒತ್ತಾಯಿಸಿ ಫೆಬ್ರವರಿ 4ರಂದು ಪ್ರತಿಭಟನೆ ನಡೆಸಲಾಗುವುದೆಂದು ವೀರಶೈವ ಸಮುದಾಯ ಬುಧವಾರ ಸಂಜೆ ನಿರ್ಧರಿಸಿತು. ಸಿಂಧನೂರು ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದಲ್ಲಿ ಜಂಗಮ ಹಾಗೂ ವೀರಶೈವ ಸಮುದಾಯದ ಮುಖಂಡರು ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು. ಹುಮ್ನಾಬಾದ್ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠರು ಸೇವೆ ನಿರತ ಸಂದರ್ಭದಲ್ಲಿ ಕಾರಣವಿಲ್ಲದೆ ಏಕಾಏಕಿಯಾಗಿ ಹಲ್ಲೆಗೆ ಮುಂದಾಗಿ ಕೆಲಸಕ್ಕೆ ಅಡ್ಡಿಪಡಿಸಲಾಗಿದೆ. ಈ ಒಂದು ಪ್ರಕರಣವಲ್ಲ, ಪದೇ ಪದೇ ಇಂಥ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸುತ್ತಿವೆ. ಇದರಿಂದ ಸಮುದಾಯದ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಯದಲ್ಲಿ ಕೆಲಸ ನಿರ್ವಹಿಸುವಂತಾಗಿದೆ. ಪ್ರಾಮಾಣಿಕ ಕೆಲಸ ಮಾಡದಂತೆ ಪರಿಸ್ಥಿತಿ ತಂದೊಡ್ಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಲ್ಲೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಧೈರ್ಯದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗುವುದೆಂದು ಸಮುದಾಯದ ಮುಖಂಡರು ತಿಳಿಸಿದರು. ವೀರಶೈವ ಸಮುದಾಯದ ತಾಲೂಕಾ ಅಧ್ಯಕ್ಷ ಅಶೋಕಗೌಡ ಮಾತನಾಡಿ, ಫೆಬ್ರವರಿ 4ರಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಗಣೇಶ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಕೈಗೊಂಡು ನಂತರ ತಹಶೀಲ್ದಾರ್ ಮುಖಾಂತರ ಸಿಎಂಗೆ ಮನವಿ ರವಾನಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಂಗಮ ಸಮುದಾಯ ಅಧ್ಯಕ್ಷ ಮಲ್ಲಿನಾಥ ಶಾಸ್ತ್ರಿ, ವೀರಶೈವ ಮಹಾಸಭಾ ಅಧ್ಯಕ್ಷ ಶಿವಕುಮಾರ್ ಜೋಳಿ, ವೀರಶೈವ ಯುವ ಘಟಕ ಅಧ್ಯಕ್ಷ ಶಿವರಾಜ್ ಪಾಟೀಲ್ ಗುಂಜಳ್ಳಿ, ಅಮರಯ್ಯ ಸ್ವಾಮಿ ಹಿರೇಮಠ್, ಬಸವರಾಜ್ ಸ್ವಾಮಿ ಹಸಂಕಲ್, ರವಿ ಹಿರೇಮಠ್ ಮತ್ತು ಜಂಗಮ ಹಾಗೂ ವೀರಶೈವ ಸಮುದಾಯ ಮುಖಂಡರು ಭಾಗವಹಿಸಿದ್ದರು. ಮಾನ್ವಿಯಲ್ಲಿ ಯಾವುದೇ ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸಬೇಕಾದರೆ ಕಾರ್ಯಕರ್ತರ ಶ್ರಮ ಅಧಿಕವಾಗಿರುತ್ತದೆ ಎಂದು ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಗುರುವಾರ ಮಾನ್ವಿ ಪಟ್ಟಣದಲ್ಲಿ ಜೆಡಿಎಸ್ ತಾಲೂಕಾ ಘಟಕದಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೆಡಿಎಸ್ ಅನ್ನು ನಾಶ ಮಾಡಲು ಕುತಂತ್ರ ಮಾಡಲಾಗುತ್ತಿದೆ, ಆದರೆ ಸಾಧ್ಯವಾಗಿಲ್ಲ. ಜೆಡಿಎಸ್ ಪಕ್ಷದ ಮುಖಂಡರನ್ನೇ ಸೆಳೆದುಕೊಂಡು ಮುಖ್ಯಮಂತ್ರಿ ಮಾಡುವ ಪರಿಸ್ಥಿತಿ ಕಾಂಗ್ರೆಸ್ ಬಿಜೆಪಿಗೆ ಬಂದಿದೆ ಎಂದು ವ್ಯಂಗ್ಯವಾಡಿದರು. ಕೊರೋನಾ ಮತ್ತು ಸಿದ್ದರಾಮಯ್ಯನವರು ಮಾಡಿದ್ದ ಸಾಲ ತೀರಿಸುವುದರಲ್ಲೇ ಕುಮಾರಸ್ವಾಮಿಯವರ ಅಧಿಕಾರ ಮುಗಿಯಿತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ರೈತರಿಗೆ ನೀರು, ವಿದ್ಯುತ್ ಬೆಂಬಲ ಬೆಲೆ ನೀಡಲಾಗುವುದು, ಗೊಬ್ಬರಗಳ ಬೆಲೆ ಇಳಿಸಲಾಗುವುದು. ಜೆಡಿಎಸ್ಗೆ ಒಮ್ಮೆ ಪೂರ್ಣ ಪ್ರಮಾಣದ ಅವಕಾಶ ನೀಡಿ ಎಂದು ಮನವಿ ಮಾಡಿದ ಅವರು, ರಾಜಾ ವೆಂಕಟಪ್ಪ ನಾಯಕ ಮತ್ತೊಮ್ಮೆ ಶಾಸಕರಾಗಿ ಸಚಿವರಾಗಲಿದ್ದಾರೆ ಎಂದರು. ಈಗ ಹಂಗೆ ಮಾಡಕ್ ಬರೋದಿಲ್ಲ. ಅವರೊಂದು ಫಾರ್ಮೆಟ್ ಮಾಡ್ಯಾರ. ನೀವು ಆತನ ಹೆಸರು ಬರೆದ ಮೇಲೆ ವೋಟರ್ ID ನಂಬರ್ ಹಾಕ್ಬೇಕು. ಆತ ವೋಟರ್ ID ನಂಬರ್ ಎಷ್ಟು, ಆತನ ಫೋನ್ ನಂಬರ್ ಏನು, ಆತನ ಸಿಗ್ನೇಚರ್ ಏನು, ಇದಾಗಬೇಕಂದ್ರೆ ನಿಜವಾದ ಕಾರ್ಯಕರ್ತರು ಸದಸ್ಯರಾಗ್ತಾರೆ. ಆವಾಗ ಮಾತ್ರ ಸದಸ್ಯತ್ವ ನೋಂದಣಿಗೆ ಅರ್ಥ ಬರ್ತದೆ. ಹಿಂದೆಲ್ಲ ಏನೇನ ಬರೆದು ಸೈನ್ ಮಾಡಿ ಹಂಗ ಕೊಟ್ಟು ಕಳಿಸಿ ಮಾಡ್ತಿದ್ವಿ. ನಾವು ಮೊದಲು ಹಂಗ ಮಾಡಿ, ಈಗ ಮಾಡಕ್ ಬರೋದಿಲ್ಲ. ಈಗ ಅದಕ್ಕೆ ಕ್ರಮಬದ್ಧವಾಗಿ ಮಾಡಿದರೆ ಪಕ್ಷದ ಬುನಾದಿ ಗಟ್ಟಿ ಆಗ್ತದೆ. ಜನತಾದಳ ಎಷ್ಟು ಸಾರೆ ಒಡೆದಿತ್ತು ಗೊತ್ತಿಲ್ಲ. ಅವರೆಲ್ಲ ಅಂತಿದ್ರು ಮುಗಿದೋಯ್ತು ಜನತಾದಳ, ಮುಗಿದೋಯ್ತು ಜನತಾದಳ ಅಂದಾಗ ಮಣ್ಣಿನ ಕಣದಿಂದ ಎದ್ದು ಬಂದಿದೆ ಜನತಾದಳ. ಮಣ್ಣಿನ ಕಣದಿಂದ ಜನತಾದಳ ಒಬ್ಬರೇ ಇದ್ರು, ಆಯ್ತು ಮುಗೀತು. ಅವ್ರೊಬ್ಬರೇ ಆಯ್ತು ಯಾರೈತೆ ಅಂತಿದ್ರು. ಮತ್ತೆ 120 ಮಾಡಿ ಸರ್ಕಾರ ಮಾಡಿ ದೇಶವನ್ನ ಆಳಿದ ಇತಿಹಾಸ ನಮ್ಮ ಪಕ್ಷಕ್ಕೈತಿ. ದೇವೇಗೌಡರು ಕರ್ನಾಟಕದಲ್ಲಿ ಯಾವ ಗಣಮಗನೂ ಇನ್ನ ಪ್ರಧಾನಿ ಆಗಿಲ್ಲ, ಮುಂದೆ ಆಗ್ತಾರೆ ಅನ್ನೋ ಭರವಸೆನೂ ಯಾರಿಗೂ ಇಲ್ಲ. ಒಬ್ಬ ಪ್ರಧಾನಿ ಕನ್ನಡಿಗ ಅಂದ್ರೆ ದೇವೇಗೌಡ. ಅದು ನಮ್ಮ ಪಕ್ಷದ ದೊಡ್ಡ ಶಕ್ತಿ.
ಭೀಷ್ಮದನ ನಮ್ಮ ತಕ. ಆಗ್ಲೇ ಮಾತನಾಡುವಾಗ ಸ್ನೇಹಿತ ಹೇಳಿದ ನಮ್ಮದು ಫ್ಯಾಕ್ಟ್ರಿ ಇದ್ದಂಗ, ಲೀಡರ್ಗಳನ್ನ ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ಮದು. ತಯಾರು ಮಾಡ್ತೀವಿ, ಡೆಪ್ಯುಟೇಷನ್ ಮೇಲೆ ಕಳಿಸ್ತೀವಿ, ಮುಂದೆ ಕುಂತವೆಲ್ಲ ನಮ್ಮವೇ. ಬೊಮ್ಮಾಯಿಲಿಂದ ಹಿಡಿದು ಇಲ್ಲಿ ತನ ಓಸು ನಮ್ಮವೇ. ನಮ್ಮ ಪಾರ್ಟಿಲಿಂದ ಹೋದರೆ ಬೊಮ್ಮಾಯಿಯವರು, ನಮ್ಮ ಪಾರ್ಟಿಯಿಂದ ಹೋದರೆ ಕಾರಜೋಳು, ನಮ್ಮ ಪಾರ್ಟಿಯಿಂದ ಹೋದರು, ಉಮೇಶ್ ಕತ್ತೆ ನಮ್ಮ ಪಾರ್ಟಿಯಿಂದ ಹೋದ. ಯಾರ ತಗ ಸಿದ್ದರಾಮಯ್ಯನ ಈ ಕಡೆ ಫಸ್ಟ್ ಕುರ್ಚಿ ನಮ್ದ, ಆ ಕಡೆ ಫಸ್ಟ್ ಕುರ್ಚಿ ನಮ್ದ. ಯಾಕಂದ್ರೆ ಅವ್ಕೆ ತಯಾರು ಮಾಡೋ ಶಕ್ತಿ ಯಾರಿಗಿಲ್ಲ. ಅವರು ಮತ್ತೆ ಹೇಳ್ತಾರ ನಮಗೆ ಇತಿಹಾಸ ಇದೆ. ಎಲ್ಲೈತು ಇತಿಹಾಸ? ಒಬ್ರಿಲ್ಲ, ನಮ್ಮೂರನ್ನ ಕರ್ಕೊಂಡು ಹೋಗಿ ಮಾಡ್ತೀರಿ. ನಿಮ್ಮದೇ ಆ ಇತಿಹಾಸ, ಗೊಳ್ಳ ಇತಿಹಾಸ. ಕಾಂಗ್ರೆಸ್ಗೆ ಬಹಳ ದೊಡ್ಡ ಇತಿಹಾಸ ಇದೆ. ಮತ್ತೆ ನಮ್ಮೂರನ್ನೇ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡ್ತೀರಪ್ಪ. ನಿಮಗೆ ಇತಿಹಾಸ ಇದ್ರೆ ನಿಮ್ಮ ತಾಕ ಲೀಡರೇ ಇಲ್ಲ. ನಾವು ಬಂದು ನಿಮ್ಮ ತಾಕ ಲೀಡರ್ಶಿಪ್ ಕೊಡಬೇಕು. ಈಗ ಮತ್ತೆ ಸುದ್ದಿ ಹಬ್ಬಿಸ್ಬಿಟ್ಟಾರ. ಜನತಾದಳದವರು ಒಂದಿಷ್ಟು ಮಂದಿ ಕಾಂಗ್ರೆಸ್ಸಿಗೆ ಹೋಗ್ತಾರ, ಬಿಜೆಪಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ದಿನ ತಡ್ರಿ, ಅವರೆಲ್ಲರೂ ನಮ್ಮ ಪಾರ್ಟಿಗೆ ಬರ್ತಾರ. ಹಾಗೆ ಚಾಲು ಆಗೈತೆ. ಇಬ್ರಾಹಿಂ ಸಾಬ್ ಅಂತಾನ, ಇನ್ನೊಬ್ಬ ಸಾಬು ತಯಾರಾಕತ್ತಾನ, ಅಲ್ಲೊಬ್ಬ ಗೌಡ ತಯಾರಾಗ್ತಾನ, ಎಲ್ಲರೂ ಬರ್ತಾರೆ. ನಂತರ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಮಾತನಾಡಿ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಎಚ್. ದೇವೇಗೌಡ ಸೂಚನೆಯಂತೆ ಸದಸ್ಯತ್ವ ಮಾಡಲಾಗುತ್ತಿದೆ. ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಲು ಪ್ರತಿ ಬೂತ್ನಲ್ಲಿ ಕಾರ್ಯಕರ್ತರ ಪಡೆ ಸಿದ್ಧಗೊಳಿಸಬೇಕಿದೆ. ರಾಜ್ಯದಲ್ಲಿ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರಲು ನಾವೆಲ್ಲ ಶ್ರಮಿಸಬೇಕು. 4 ವರ್ಷ ಅವಧಿಯಲ್ಲಿ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ, ದೇವದುರ್ಗ ಜೆಡಿಎಸ್ ಅಭ್ಯರ್ಥಿ ಕರಿಯಮ್ಮ ನಾಯಕ್, ರಾಜ್ಯ ಯುವ ಉಪಾಧ್ಯಕ್ಷ ರಾಜಾ ರಾಮಚಂದ್ರ ನಾಯಕ, ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ ಬಲ್ಲಟಗಿ, ಮುಖಂಡರಾದ ಮಹಾಂತೇಶ್ ಪಾಟೀಲ್ ಅತ್ತನೂರು, ಯೂಸುಫ್ ಖಾನ್, ಮೌನೇಶ್ ವಿಶ್ವಕರ್ಮ, ಈರಣ್ಣ ಮರ್ಲಟ್ಟಿ, ಮಲ್ಲಣ್ಣ ಸಾಹುಕಾರ್, ಪಿ ರವಿಕುಮಾರ್, ಜಸ್ವಂತ್ ಸಿಂಗ್, ಹನುಮಂತ್ ಬೋವಿ, ಶರಣಪ್ಪ ಮೇಧಾ, ಪವನ್ ಕುಮಾರ್, ಎನ್ ಶಿವಶಂಕರ್ ವಕೀಲರು ಮತ್ತು ಜಂಬುನಾಥ್ ಯಾದವ್ ಸೇರಿದಂತೆ ಇತರರು ಇದ್ದರು. ರಾಯಚೂರಿನ ನಾಯಕ ಸಮಾಜದ ತಳವಾರ ಮತ್ತು ಪರಿವಾರ ಮಾತ್ರ ಎಸ್ಟಿಗೆ ಸೇರ್ಪಡೆ ಮಾಡಿದ್ದು, ಕೋಲಿ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಿದರೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಲಾಗುವುದು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಎಚ್ಚರಿಕೆ ನೀಡಿದರು. ರಾಯಚೂರು ನಗರದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಆದೇಶಗಳ ವಿರುದ್ಧವಾಗಿ ಕಲಬುರಗಿ ವಿಭಾಗದಲ್ಲಿ ಕೋಲಿ ಸಮಾಜದ ತಳವಾರ ಮತ್ತು ಪರಿವಾರ ಸಮುದಾಯಗಳ ಎಸ್ಟಿ ಸಮುದಾಯದ ಜಾತಿ ಪ್ರಮಾಣ ಪತ್ರವನ್ನು ನೀಡಲು ಸೂಚಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ನಡೆಯನ್ನು ಖಂಡಿಸಲಾಗುವುದು ಎಂದರು. 2014ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ 38ರಲ್ಲಿ ವಿವರಿಸಿದಂತೆ ನಾಯಕ ಜನಾಂಗದ ಉಪಜಾತಿಗಳಾದ ತಳವಾರ ಮತ್ತು ಪರಿವಾರ ಸಮುದಾಯಗಳು ರಾಜ್ಯದ ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು ಜಿಲ್ಲೆಗಳಲ್ಲಿ ಮಾತ್ರ ಇದ್ದು, ಈ ಜಾತಿಗಳು ಕುಲಶಾಸ್ತ್ರದ ಅಧ್ಯಯನದೊಂದಿಗೆ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಯಿತು ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಒಪ್ಪಿಗೆಯೊಂದಿಗೆ 2020ರ ಮಾರ್ಚ್ 19ರಂದು ಕೇಂದ್ರ ಸರ್ಕಾರ ಗೆಜೆಟಿಯರ್ನಲ್ಲಿ ಪ್ರಕಟಿಸಿದಂತೆ ನಾಯಕ ಜನಾಂಗದ ಉಪಜಾತಿಗಳಾದ ತಳವಾರ ಮತ್ತು ಪರಿವಾರ ಸಮುದಾಯಗಳಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ನೀಡಿ ಅಧಿಸೂಚನೆ ಹೊರಡಿಸಿದೆ. ಈಗಾಗಲೇ ಎಲ್ಲ ಶಾಸಕರುಗಳಿಗೆ ಮಾಹಿತಿ ನೀಡಿದ್ದು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡುವ ಮೂಲಕ ಸಮಸ್ಯೆ ಸರಿಪಡಿಸಲು ಮಾಹಿತಿ ನೀಡಿದ್ದೇವೆ ಎಂದು ತಿಳಿಸಿದರು. ಒಂದು ವೇಳೆ ಸರ್ಕಾರದ ಆದೇಶ ವಿರುದ್ಧ ಧಿಕ್ಕರಿಸಿ ಕೋಲಿ ಸಮಾಜದ ತಳವಾರ ಮತ್ತು ಪರಿವಾರ ಸಮುದಾಯದ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಪ್ರಮಾಣ ಪತ್ರ ನೀಡಿದರೆ ಆಯಾ ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಾಯಕ, ಕರಿಯಪ್ಪ ನಾಯಕ ಮತ್ತು ರಾಮಕೃಷ್ಣ ನಾಯಕ ಸೇರಿದಂತೆ ಇತರರು ಇದ್ದರು. ಅವರು ಯಾಕಂದ್ರೆ ಇಲ್ಲಿಂದೆಲ್ಲ ಎಲ್ಲ ತಹಸೀಲ್ ಆಫೀಸಿಂದ ಅವ್ರಿಗೆ ಒಂದು ಅರ್ಜಿ ಹೋಗ್ತದೆ, ನೀವೇನು ಅಮೆಂಡ್ಮೆಂಟ್ ಮಾಡಿದ್ರಿ ಯಾರಿಗೆ ಕೊಡ್ಬೋದು ಸರ್ಟಿಫಿಕೇಟ್ ಅಂತ. ಯಾಕಂದ್ರೆ ಯಾರಾದರೂ ಅರ್ಜಿ ಹಾಕಿದ್ರೆ ಎಸ್ಟಿ ಸರ್ಟಿಫಿಕೇಟ್ ಸಿಕ್ಬಿಡ್ತಿತ್ತು. ಅವಾಗ ಮತ್ತೊಂದ್ಸಲ ಅವರು ಒಂದು ಆದೇಶ ಮಾಡ್ತಾರ, ಇಲ್ಲ ಅದನ್ನ ಯಾವ ರೀತಿ ಕೊಡಬೇಕು ಮತ್ತೆ ಏನೇನು ಅದಕ್ಕೆ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಕ್ಲಿಯರ್ ಆಗಿ ಒಂದು ಆದೇಶ ಮಾಡ್ತಾರೆ. 31/8/2020ರಲ್ಲಿ ಅದು ಆದೇಶ ಕ್ಲಿಯರ್ ಆಗಿದೆ. ಆದರೆ ಇದೇ ತಿಂಗಳ ಮೊನ್ನೆ ಜನವರಿ 29ಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಆದೇಶನ ಮಾಡ್ತಾರೆ, ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಆದೇಶನ ಮಾಡ್ತಾರೆ. ತಳವಾರ ಮತ್ತು ಪರಿವಾರಕ್ಕೆ ಏನು ಬ್ರಾಕೆಟ್ ಇತ್ತು ಆ ಬ್ರಾಕೆಟನ್ನು ತೆಗೆದಾರ.
ಅಂದರೆ ರಾಜ್ಯದಲ್ಲಿ ಯಾರಾದರೂ ತಳವಾರ ಅಂತ ಹಾಕಿಬಿಟ್ರೆ ಎಸ್ ಟಿ ಸರ್ಟಿಫಿಕೇಟ್ ಸಿಗ್ಬಿಡ್ತವೆ. ಅದು ಈವನ್ ಮುಸ್ಲಿಂ ಸಮುದಾಯದಲ್ಲೂ ತಳವಾರ ಪರಿವಾರರಿದ್ದಾರೆ, ಅಂಬಿಗ ಸಮುದಾಯದಲ್ಲಿದ್ದಾರೆ, ಇನ್ನಿತರ ಸಮುದಾಯಗಳಲ್ಲೂ ಇದ್ದಾರೆ. ಬಟ್ ಅವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಮಾಹಿತಿ ಕೊರತೆಯಿಂದನೋ ಅಥವಾ ಏನು ಮೊನ್ನೆ ಕೆಲವು ಇವಾದು ಏನು ಉಪಚುನಾವಣೆಗಳಾದವು, ಮಸ್ಕಿ ಮತ್ತು ಬಸವ ಕಲ್ಯಾಣ, ಸಿಂದಗಿ, ಹಾನಗಲ್, ಈ ಉಪಚುನಾವಣೆಯಲ್ಲಿ ಅಲ್ಲಿರ್ತಕ್ಕಂಥ ಅಂಬಿಗ ಸಮುದಾಯದವರು ಒತ್ತಡ ಹಾಕಿದ್ರು, ನಮಗೆ ಸರ್ಟಿಫಿಕೇಟ್ ತೊಗೊಳಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಅವ್ರಿಗೆ ಕ್ಲಿಯರ್ ಆಗಿ ಅವರು ಮಾಹಿತಿ ಕೊಡಬೇಕಾಗಿತ್ತು. ಇದಿಲ್ಲ ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯದ ಪರ್ಯಾಯ ಪದಗಳು ಇದು ನಿಮ್ಗೆ ಕೊಡಕ್ಕೆ ಬರೋದಿಲ್ಲ. ನಿಮ್ಮನ್ನ ಬೇಕಾದರೆ ನಾವು ಎಸ್ ಟಿಯಲ್ಲಿ ಸೇರಿಸ್ಬೇಕಾದ್ರೆ ಕುಲಶಾಸ್ತ್ರಿ ಅಧ್ಯಯನದ ಮೂಲಕ ಲೀಗಲ್ ಆಗಿ ಸೇರಿಸುವಂತ ಅವರಿಗೆ ಮಾತು ಕೊಟ್ಟು ಯಾರೇ, ಯಾಕಂದ್ರೆ ಇವತ್ತು ಯಾರಾದರೂ ಯಾವ ಸಮುದಾಯದಲ್ಲಿ ಆದರೂ ಸೇರ್ಲಿಕ್ಕೆ ಒಂದು ಅರ್ಜಿ ಕೊಡ್ಬೋದು. ಅವರಿಗೆ ಆದ ಒಂದು ಕಾನೂನುಬದ್ಧವಾಗಿ ಸಂವಿಧಾನವಾದ ಹಕ್ಕಿದೆ ಅವರಿಗೆ. ಇವ್ರನ್ನ ಸೇರಿಸ್ಬೇಡಿ ಅಂತ ಹೇಳಕ್ಕಾಗಲ್ಲ. ಅದು ಒಂದು ತಂದೆ ಆದ ಒಂದು ಪ್ರೊಸೀಜರ್ ಇದೆ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಬಾಲಕಿ ಮೇಲೆ ದೌರ್ಜನ್ಯ ಮತ್ತು ಕಿರುಕುಳ ನೀಡಿ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ವೃತ್ತ ನಿರೀಕ್ಷಕ ದೂರು ದಾಖಲಿಸಿಕೊಳ್ಳದೆ ಹೋರಾಟಗಾರರಿಗೆ ಅವಾಚ್ಯವಾಗಿ ನಿಂದಿಸಿದ್ದು, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಸ್ಡಿಪಿಐ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಒತ್ತಾಯಿಸಿತು. ಹಟ್ಟಿ ಚಿನ್ನದ ಗಣಿ ನಿವಾಸಿ ಹಸೀನಾ ಎಂಬ ಬಾಲಕಿಗೆ ಸ್ಥಳೀಯ 9 ಜನ ಯುವಕರು ನಿತ್ಯವೂ ಮಾನಸಿಕ ಕಿರುಕುಳ ನೀಡುತ್ತಿದ್ದುದನ್ನು ಪ್ರಶ್ನಿಸಿದ್ದಾರೆ. 10 ಜನ ಮಹಿಳೆಯರು ಸೇರಿದಂತೆ ಅನೇಕರು ಆಗಮಿಸಿ ಹಲ್ಲೆ ನಡೆಸಿದ್ದಾರೆ. ಸ್ಥಳೀಯ ಅಂಗಡಿ ಮಾಲೀಕನ ಮೇಲೂ ಹಲ್ಲೆ ನಡೆಸಿ ಅಂಗಡಿ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಎಸೆದಿದ್ದಾರೆ. ಯುವಕರ ಗುಂಪೊಂದು ಪೊಲೀಸರ ಜೀಪಿಗೂ ಕಲ್ಲು ತೂರಾಟ ನಡೆಸಿ ಗಾಜು ಒಡೆದಿದ್ದಾರೆ. ಅಂಗಡಿ ಮಾಲೀಕ ಯೂಸುಫ್ ದೂರು ಕೊಡಲು ಹೋದರೆ ದೂರು ದಾಖಲಿಸಿಕೊಂಡಿಲ್ಲ. ಮೆಹಬೂಬ್ ಪೀರ್ ಮೊಹಮ್ಮದ್ ಎಂಬುವರನ್ನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅವರೇ ಬಂದು ದೂರು ನೀಡುವಂತೆ ಹೇಳಿದ್ದಾರೆ. ಮಧ್ಯರಾತ್ರಿ 3 ಗಂಟೆ ವಿಚಾರಣೆ ಹೆಸರಿನಲ್ಲಿ ಬಾಲಕಿ ಹಾಗೂ ಅವರ ಕುಟುಂಬದವರನ್ನು ಕುಳ್ಳಿರಿಸಿಕೊಂಡಿದ್ದಾರೆ. ವೃತ್ತ ನಿರೀಕ್ಷಕರು ದೂರು ನೀಡಲು ಹೋದವರ ಮೇಲೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಮೀರಲಿ ಇವರಿಗೆ ಬೆದರಿಕೆ ಹಾಕಿದ್ದಾರೆ. ಕೂಡಲೇ ವೃತ್ತ ನಿರೀಕ್ಷಕರ ಮೇಲೆ ಕಾನೂನು ಕ್ರಮಗೊಂಡು ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ತಮ್ಮ ಸಂಬಂಧಿಕರ ಜೊತೆ ಬಂದು ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಆ ಬಳಿಕ ಆ ಯುವಕರು ಸುಮಾರು 10 ಮಂದಿ ಮಹಿಳೆಯರ ಜೊತೆಗೂಡಿ ಬಂದು ತರಾಟೆಗೆ ತೆಗೆದುಕೊಂಡು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಸ್ಥಳೀಯ ಅಂಗಡಿಯ ಮಾಲೀಕನಿಗೂ ಹಲ್ಲೆ ಮಾಡಿರುತ್ತಾರೆ. ಅದರ ವಿಡಿಯೋ ಸಹ ಇದೆ. ನಂತರ ಸ್ಥಳೀಯ ಅಂಗಡಿಯ ಮಾಲೀಕ ಯೂಸುಫ್ ಎಂಬುವರ ಮೇಲೆ ಹಲ್ಲೆ ಮಾಡಿದ್ದು, ಅಂಗಡಿಯ ಸಾಮಾನನ್ನು ಚಲ್ಲಾಪಿಲ್ಲಿ ಮಾಡಿದ್ದು. ಈ ಬಗ್ಗೆ ಮಾಹಿತಿ ಪಡೆದು ಅಲ್ಲಿಗೆ ಬಂದ ಪೊಲೀಸರ ಜೀಪಿಗೆ ಆ ಯುವಕರ ಗುಂಪು ಕಲ್ಲು ಎಸೆದು ಜೀಪಿನ ಗ್ಲಾಸನ್ನು ಜಖಂಗೊಳಿಸಿರುತ್ತಾರೆ. ಆ ಗುಂಪಿನಲ್ಲಿದ್ದ ರಮೇಶ್ ಎಂಬ ಯುವಕನು ಮತ್ತು ಇತರರು ಜೀಪಿನ ಗಾಜನ್ನು ಪುಡಿ ಮಾಡಿರುತ್ತಾರೆ. ಈ ಕುರಿತು ವಿಡಿಯೋ ದೃಶ್ಯಾವಳಿಗಳು ಕೂಡ ಲಭ್ಯವಿರುತ್ತದೆ. ಆ ಬಳಿಕ ಅಂಗಡಿಯ ಮಾಲೀಕ ಯೂಸುಫ್ ರವರು ದೂರು ಕೊಡಲು ಹೋದಾಗ ಪೊಲೀಸ್ ರವರನ್ನು ದೂರನ್ನು ಸ್ವೀಕರಿಸುವುದಿಲ್ಲ. ಆ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳೀಯ ಸಾರ್ವಜನಿಕ ಸ್ಟೇಷನ್ಗೆ ಬಂದು ದೂರನ್ನು ನೀಡಲು ಹೇಳಿದ್ದು, ಸಾರ್ವಜನಿಕರು ದೂರು ನೀಡಲು ಹೋಗಿರುತ್ತಾರೆ. ಹಲ್ಲೆಯ ಪರಿಣಾಮ ಮೆಹಬೂಬ್ ತಂದೆ ಪೀರ್ ಮೊಹಮ್ಮದ್ ಎಂಬ ವ್ಯಕ್ತಿಯು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದು, ಅವರಿಗೆ ಕೂಡ ಠಾಣೆಗೆ ಬಂದು ದೂರನ್ನು ನೀಡಲು ಹೇಳಿರುತ್ತಾರೆ. ಹಲ್ಲೆಗೊಳಗಾದ ಸಾರ್ವಜನಿಕರಿಗೆ ಮತ್ತು ಸಂತ್ರಸ್ತ ಕಡೆಯವರಿಗೆ ಆಸ್ಪತ್ರೆಯಲ್ಲಿ ದಾಖಲಾದ ವ್ಯಕ್ತಿ ಠಾಣೆಗೆ ಬಂದಲ್ಲಿ ಮಾತ್ರ ಅವರನ್ನು ದೂರನ್ನು ದಾಖಲಿಸಿಕೊಳ್ಳುತ್ತೇನೆ ಎಂಬುದಾಗಿ ಶ್ರೀ ಪ್ರಕಾಶ್ ಮಾಲಿ ವೃತ್ತ ಆರಕ್ಷಕ ನಿರೀಕ್ಷಕರು ಹೇಳಿದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತೌಫೀಕ್ ಅಹಮದ್, ಸೈಯದ್ ಇಸಾಕ್, ಉಪಾಧ್ಯಕ್ಷ ಮಲೇನ್ ಅನ್ಸಾರಿ, ಅಬ್ದುಲ್ ಮಜೀದ್ ಶಹಪುರಿ, ಜಿಲಾನಿ ಪಾಷಾ ಮತ್ತು ಬಶೀದ್ ಅಹಮದ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಪಿಐ ಉಮೇಶ್ ಕಾಂಬ್ಳೆ ಕಾರ್ಯಕ್ಕೆ ಎಸ್ಪಿ ಅವರಿಂದ ಪ್ರಶಂಸೆ ಪತ್ರ. ಮೇ 8ರಂದು ಗಾಂಧಿನಗರದಲ್ಲಿ ಲಕ್ಷ ಶಿವಲಿಂಗ ಸಹಿತ ಸ್ಫಟಿಕಲಿಂಗ ಮಹಾಗಿರಿ ಪ್ರತಿಷ್ಠಾಪನೆ. ಮುಳ್ಳುಪುಡಿ ಭಾಸ್ಕರ್ ರಾವ್. ಜೆಡಿಎಸ್ನಿಂದ ಸದಸ್ಯತ್ವ ಅಭಿಯಾನ, ನಾಯಕರು ಸಚಿವರಾಗಲಿದ್ದಾರೆ. ಕಾರ್ಯಕರ್ತರ ಪಕ್ಷಕ್ಕೆ ಜೀವಾಳ. ಶಾಸಕ ವೆಂಕಟರಾವ್ ನಾಡಗೌಡ. ರಾಯಚೂರಿನ ಹಟ್ಟಿಯಲ್ಲಿ ಬಾಲಕಿ ಕಿರುಕುಳ, ವೃತ್ತ ನಿರೀಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಸ್ಡಿಪಿಐ ಮನವಿ. 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾಡಗೌಡರಿಂದ ಭೂಮಿ ಪೂಜೆ. ಹುಮ್ನಾಬಾದ್ ತಹಶೀಲ್ದಾರ್ ಹಲ್ಲೆ ಖಂಡಿಸಿ ವೀರಶೈವ ಸಮಾಜದಿಂದ ಫೆಬ್ರವರಿ 4ರಂದು ಪ್ರತಿಭಟನೆ. ಅಶೋಕಗೌಡ ಗದ್ರಟ್ಗಿ. ಗುತ್ತೇದಾರ ಸಂಘದ ನೂತನ ಅಧ್ಯಕ್ಷ ಅಶೋಕಗೌಡ ಜಿಜೆ ಅವರಿಗೆ ಸನ್ಮಾನ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9 ವಂದನೆಗಳು.